ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಇದು ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಊರಲ್ಲಿ ಬೀಗ್ರೂಟ ಇತ್ತು. ಸೊ ಆ ಕಾರಣದಿಂದಾಗಿ ನಮ್ಮ ಮನೆಗೆ ಅವರು ಹೇಳಿದರು, ಸೊ ನಿಮ್ಮ ಮನೆಯಿಂದನೇ ಎಲ್ಲ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ಹಿಂದಿನ ದಿನ ನಾನು ಒಂದು 2 ಡೇಸ್ ಮುಂಚೆಲೇ ಹೋಗಿದ್ದೆ. ಫ್ರೈಡೇನೇ ನಾನು ಊರಿಗೆ ಏನೋ ಕೆಲಸದ ಮೇಲೆ ಹೋಗಿದ್ದೆ. ಸೊ ಆ ಕಾರಣದಿಂದಾಗಿ ನಾನು ಅಲ್ಲೇ ಉಳ್ಕೊಳ್ಳೋ ಹಾಗಾಯಿತು. ನಾನು ಹೋಗಬೇಕು ಅಂತ ಹೋಗಿದ್ದಲ್ಲ, ಅದೇನೋ ಹೇಳ್ತಾರೆ ಗೊತ್ತಾ, ದಾರಿ ತಪ್ಪಿ ಬಂದಿದ್ದು ಅಂತ. ಹಂಗೆ ಹೋಗಬೇಕು ಅಂತ ಹೋಗಿದ್ದಲ್ಲ. ಸೊ ಏನೋ ಕೆಲಸದ ಮೇಲೆ ಫ್ರೈಡೇ ನಾನು ಊರಿಗೆ ಹೋಗಿದ್ದೆ. ಸೊ ಇನ್ನೇನು 2 ಡೇಸ್ ಅಷ್ಟೇ ಅಲ್ವಾ, ಉಳ್ಕೊ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿದ್ರು. ಸೊ ಆ ಕಾರಣದಿಂದಾಗಿ ಊರಲ್ಲೇ ಉಳ್ಕೊಳ್ಳೋ ಹಾಗಾಯಿತು. ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ, ನಮ್ಮ ಮೈದಾ ಕೊನೆ ಮೈದಾ ನಮ್ಮ ಮನೆಯಲ್ಲೇ ಇದ್ದರು, ನಮ್ಮ 4ನೇ ಮೈದಾ ನಮ್ಮ ಮನೆಯಲ್ಲೇ ಇದ್ದರು. ಸೊ ಅವರು ಮಕ್ಕಳನ್ನ ನಾನು ನೋಡ್ಕೊತೀನಿ, ಪರವಾಗಿಲ್ಲ ಉಳ್ಕೊಳ್ಳಿ ಅದಕ್ಕೆ ಅಂತ ಅವರು ಸ್ವಲ್ಪ ನನಗೆ ಧೈರ್ಯ ಹೇಳಿದಾಗ ನಾನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಅಲ್ಲೇ ಉಳ್ಕೊಂಡೆ. ಇದು ಬಂದು ಸ್ಯಾಟರ್ಡೆ ನೈಟ್ದು ಇದು ವಿಡಿಯೋ. ಭಾನುವಾರ ಬೀಗ್ರೂಟ ಇದ್ದಿದ್ದು. ಸೊ ನಾನು ಲಾಸ್ಟ್ ಟೈಮು ಮೈದಂದು ಮದುವೆದು ಸ್ಯಾರಿ ಶಾಪಿಂಗ್ ಹೋಗಿದ್ದೀವಿ ಅಂತ ಹೇಳಿದೆ ಅಲ್ವಾ. ಸೊ ಅವನದೇನೆ ಬೀಗ್ರೂಟ. ನೀವು ಕೇಳ್ಬೋದು, ಏನು ಮದುವೆದೇ ವೀಡಿಯೋ ವ್ಲಾಗ್ಗಳು ಹಾಕಿಲ್ಲ, ಡೈರೆಕ್ಟ್ ಬೀಗ್ರೂಟಕ್ಕೆ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಮದುವೆಗೆ ನಾವು ಹೋದಾಗ ವೀಡಿಯೋ ಮಾಡ್ಕೊಳ್ಳೋಷ್ಟು ನನಗೆ ಟೈಮ್ ಇರಲಿಲ್ಲ. ಸೊ ನಾವು ಅವಾಗಿದ್ದಿದ್ದ ಪರಿಸ್ಥಿತಿನೇ ಬೇರೆ. ಸೊ ಆ ಕಾರಣದಿಂದಾಗಿ ನಾನು ವೀಡಿಯೋ ಮಾಡೋ ಪರಿಸ್ಥಿತಿಲಿ ಅವತ್ತು ಇರಲಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ಯಾವುದೇ ವ್ಲಾಗ್ ಮಾಡಿಕೊಳ್ಳಿಲ್ಲ. ಇನ್ನು ಇದು ಬೀಗ್ರೂಟದ್ದು ವ್ಲಾಗ್ ಆಗಿರುತ್ತೆ. ಅವ್ರ ಮನೆಯಿಂದ ಏನೂ ಮಾಡೋ ಆಗಿರಲಿಲ್ಲ. ದೇವ್ರನ್ನೆಲ್ಲ ಎತ್ತಿಸ್ಬಿಟ್ಟು ಆಂಜನೇಯ ಸ್ವಾಮಿ ಹರಸೇವೆ ಎಲ್ಲ ಮಾಡಬೇಕಿತ್ತು. ಸೊ ಅವರೇನು ಮಾಡೋ ಥರ ಇರಲಿಲ್ಲ ಮನೇಲಿ. ಸೊ ನಮ್ಮ ಮನೆಗೆ ಎಲ್ಲ ಹೇಳಿದರು. ಒಂದೇ ಊರವರು, ರಿಲೇಟಿವ್ಸ್ ಏನಲ್ಲ, ಒಂದೇ ಊರವರೇ. ಸೊ ಅದಕ್ಕೇ ಅವರು ಕಜ್ಜಾಯಕ್ಕೆ ಎಲ್ಲ ಮಾಡೋದಕ್ಕೆ, ನಮ್ಮದು ಆಂಜನೇಯ ಸ್ವಾಮಿಯವ್ರ ಸೇವೆ ಮಾಡ್ತೀವಿ ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದು ಏನಕ್ಕೆ ಕಜ್ಜಾಯ ಮಾಡಿದ್ದು ಅಂತ ಹೇಳ್ಬಿಟ್ಟು. ಮಣೇವು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಹಾಕ್ತಾರೆ. ಸೊ ಆ ಕಾರಣದಿಂದಾಗಿ ಅದನ್ನು ಕಜ್ಜಾಯ ಮಾಡೋಕ್ಕೆಲ್ಲ ಐಟಮ್ಸ್ ಎಲ್ಲ ಕೊಟ್ಟಿದ್ದರು. ನಾವು ಸ್ವಲ್ಪ ಹಾಕಿ ಎಲ್ಲ ಮಾಡಿ ಸುಮಾರು ನೈಟು 3-4 ಗಂಟೆ ತನಕ ಮಾಡಿದ್ದೀವಿ. ಇನ್ನು 5 ಗಂಟೆಗೆ ಆಲ್ರೆಡಿ ಊರು ಅಂದರೆ ಎದೊಳ್ಳೇಬೇಕಲ್ಲ. ಸೊ ಇನ್ನೇನು ಮಾಡೋದಕ್ಕೆ ಹೋಗಲಿ, ನೈಟ್ ಪೂರ್ತಿ ಎಲ್ಲ ಕಜ್ಜಾಯ ಮಾಡಿದ್ದಾಯಿತು. ಇನ್ನು ಊಟಕ್ಕೆಲ್ಲ ಬಾಳೆಹಣ್ಣು ಇಡಬೇಕಲ್ವ, ಬಾಳೆಗೊನೆ ಎಲ್ಲ ತೊಗೊಂಬಂದು ನಮ್ಮ ಮನೆ ಹತ್ರನೇ ಎಲ್ಲ ಹಣ್ಣೆಲ್ಲ ಹಡೆ ಹಾಕ್ಬಿಟ್ಟು ಎಲ್ಲ ನೀಟಾಗೆಲ್ಲ ಕವರ್ ಮಾಡಿದರು. ಸೊ ಇನ್ನು ನನ್ನ ತಮ್ಮ, ನಮ್ಮ ಅಮ್ಮ, ಯಜಮಾನ್ರು, ನನ್ನ ವಾರ್ಗಿತ್ತಿ, ಮೈದಿರು ಯಾರೂ ಬಂದಿರಲಿಲ್ಲ. ಸೊ ಎಲ್ಲ ಭಾನುವಾರ ಬೆಳಿಗ್ಗೆ ಬಂದರು. ನನ್ನ ತಮ್ಮ ಒಬ್ಬ ಬಂದಿಲ್ಲ, ಇನ್ನು ಮಿಕ್ದವರೆಲ್ಲ ಭಾನುವಾರ ಬೆಳಿಗ್ಗೆ. ನನ್ನ ವಾರ್ಗಿತ್ತಿ, ನನ್ನ ಮೈದಂದು ಆಟೋ ಇದೆ ಅಲ್ಲ, ಸೊ ಅವನ ಜೊತೆಯಲ್ಲಿ ನನ್ನ ವಾರ್ಗಿತ್ತಿ, ನಮ್ಮಮ್ಮ, ನನ್ನ ಗಂಡ ಎಲ್ಲರೂ ಬೆಳಿಗ್ಗೆಗೆ ಬಂದರು. ವಿಡಿಯೋ ಮಾಡ್ತಾಳ ನಾವು ಅಲ್ಲ ಮೊಯ್ದು ಕರ್ನೇರೆ ಮಾಡೋಳು ಹಿಂಗೆ ಕೂತವಳೆ. ಕರ್ನೇರೆ ಮೇಲೆ ಹೋಗ್ತಾನೆ. ಚೆನ್ನಾಗಿದ್ದೀರಾ? ಈಗ ಬಂದ್ರಾ? ಓ ಚೆನ್ನಾಗಿದ್ದೀವಿ. ಇವ್ರನ್ನ ಮಾತ್ರ ಸ್ನಾನ ಮಾಡ್ತಾ ಇರ್ಬೇಕು. ಏ ಜಾಗ ಬಿಡು ಅಂತ ಹೇಳಿ ಸಂಪು. ಈಗ ಬಂದ್ರ ಸಂಪು. ನಾನು ನೀನು ಲೋಕಿ, ನೀನು ಬಿಸಿ ಆದಾಗ ಲೋಕಿ ಕೊಡು. ಸುರು ಇತ್ತಕ್ತಿರಿಕೋ. ನಮ್ಮ ಹುಡುಗಿ ಯಾವ ಥರ ಕಾಣಿಸ್ತಾವಳೆ ಇದ್ರೆ ಪಿನ್ ಹಾಕ್ತ ಸಂಪು. ಆಯ್ತಲ್ಲ, ಅಲ್ಲಿ ಐತೆ ಅಲ್ಲಿ ಅಮ್ಮಂದು ದೊಡ್ಡ ಹಗ್ಗಾಗ್ಲಿಕ್ಕದೆ ಹಗ್ಲಾಗ್ಲಿಕ್ಕದೆ. ಇದು ಭಾನುವಾರದ ವ್ಲಾಗು. ಸೊ ಮಾರ್ನಿಂಗ್ ಬೆಳಿಗ್ಗೆನೇ ಬೇಗನೆ ಬಂದರು. ಏನಕ್ಕಂದರೆ ಬೇಗನೆ ದೇವರೆತ್ತುತ್ತಾರೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದರು. ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಗೆ ಎಲ್ಲ ಹೇಳಿದ್ರಿಂದ ಪ್ರಸಾದ ಕೂಡ ನಾವೇ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಮಗಳಿಗೂ ಕೂಡ ಕಳಶ ಏನೋ ಹೊರೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೇಳಿದರು. ಸೊ ಆ ಕಾರಣದಿಂದಾಗ ಅವಳನ್ನೂ ಕರೆಸಿದ್ವಿ. ಅವಳು ಬಂದಿದ್ಲು. ನನ್ನ ವಾರ್ಗಿತ್ತಿ ಅವಳಿಗೆ ರೆಡಿ ಮಾಡ್ತಾಯಿದ್ಲು.
ಸ್ವಲ್ಪ ಹೂವು ಇತ್ತು ಕಟ್ಬಿಡು ಅಂತ ಹೇಳ್ಬಿಟ್ಟು, ಇನ್ನು ನನ್ನ ವಾರ್ಗಿತಿ ನಮ್ಮ ಅತ್ತೆ ಯಾರೂ ಮುಡಿಯಲ್ಲ ಅಲ್ಲ, ಅವ್ರಿಗಿನ್ನ ಕೂದಲು ಬಂದಿಲ್ಲ. ಸೊ ನಾನೊಂದು ಸ್ವಲ್ಪ ಮುಡ್ಕೊಂಡಿದ್ದೆ, ಅಮ್ಮನಿಗೆ ಸ್ವಲ್ಪ ಕಟ್ಟೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಸ್ವಲ್ಪ ಕಟ್ಕೊಡ್ತಾ ಇದ್ದೆ. ಇನ್ನು ನಾನು ಸ್ವಲ್ಪ ಚೆನ್ನಾಗಿರೋದೇ ಹಾಕ್ಕೊಂಡಿದ್ದೆ ಸ್ಯಾರಿನ. ಏನಕ್ಕಂದರೆ ಅದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ಅದೇ ಏನು ಹೇಳ್ತಾರಲ್ವಾ, ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹೆಂಗಿರಬೇಕೋ ಹಂಗಂಗಿರಬೇಕು. ಸೊ ಆ ಕಾರಣದಿಂದ ಸ್ವಲ್ಪ ಚೆನ್ನಾಗಿರೋದೇ ಉಟ್ಕೊಂಡಿದ್ದೆ. ನಂಗೆ ನೆಸೆಸಿಟಿ ಇರಲಿಲ್ಲ, ಯಾರ್ದ್ಯಾರ್ದೋ ಫಂಕ್ಷನ್ಗೆ ನಾನು ಈ ಥರ ಸ್ಯಾರಿ ಉಟ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ. ಸೊ ಅದಕ್ಕೂ ಒಂದು ರೀಸನ್ ಇದೆ, ಆ ಸ್ಯಾರಿ ಉಟ್ಕೊಳ್ಳೋದಕ್ಕೂ ಕೂಡ ಒಂದು ರೀಸನ್ ಇದೆ. ಅದಕ್ಕೋಸ್ಕರನೇ ಆ ಸ್ಯಾರಿನ ಉಟ್ಕೊಂಡಿದ್ದು. ಆಮೇಲೆ ಇನ್ನು ಎಲ್ಲ ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಆಮೇಲೆ ನಾವು ಹೊರಡೋಣ, ಇನ್ನು ದೇವ್ರು ಬೇರೆ ನಮ್ಮನೆ ಹತ್ರನೇ ಬರ್ತಿತ್ತು, ಈ ಕಡೆ ನಮ್ಮನೆ ಮುಂದೆಲ್ಲೇ. ಇನ್ನು ನಮ್ಮನೆ ಒಳಗಡೆ ಅವರು ದೇವ್ರು ಎತ್ತಿ ಸೇವೆ ಮಾಡ್ತಿರ್ಬೇಕಾದ್ರೆ ಇನ್ನು ನಮ್ಮನೇಲೆಲ್ಲ ಕೂರಿಸೋ ಹಂಗೇನಿರಲಿಲ್ಲ. ಅವ್ರ ಮನೆಯಲ್ಲೂ ಏನೋ ಕೂರಿಸಲ್ವಂತೆ. ಸೊ ಮತ್ತೆ ದೇವರೆಲ್ಲ ಎತ್ಬಿಟ್ಟು ಎಲ್ಲರ ಮನೆ ಹತ್ರ ಹೋಗಿ ಮಡ್ಲಕ್ಕಿ ಎಲ್ಲ ಈಸ್ಕೊಂಡು ಮತ್ತೆ ದೇವರು ದೇವಸ್ಥಾನಕ್ಕೆ ವಾಪಸ್ ಹೋಗುತ್ತೆ. ನಮ್ಮ ಮನೆಯಲ್ಲೆಲ್ಲ ಸೇವೆ ಮಾಡಿದ್ರೆ ನಮ್ಮ ಮನೆ ಒಳಗಡೆ ಬಂದು ಕೂರಿಸ್ಬಿಟ್ಟು ನಾವು ಕಳಿಸೋದು ದೇವ್ರನ್ನ. ಸೊ ಅಷ್ಟೆಲ್ಲ ರೆಡಿಯಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಟಿಫನ್ ಕೂಡ ಇದರಿಂದ ಚೌಟ್ರಿಯಿಂದ ಟಿಫನ್ ಕೂಡ ಮನೆಗೆ ಬಂತು. ಪಲಾವ್ ಏನೋ ಮಾಡಿ ಟೊಮೆಟೊ ಬಾತ್ ಅನಿಸುತ್ತೆ ಮಾಡಿ ಕೊಟ್ಟು ಕಳಿಸಿದ್ರು. ಅದರದ್ದು ಘಮ ನೋಡ್ತಾ ಇದ್ದರೆ ಹೊಟ್ಟೆ ಹಸಿವು ಜಾಸ್ತಿನೇ ಆಗ್ತಾಯಿತ್ತು ಅಂತ ಹೇಳ್ಬೋದು. ಸೊ ನಾನು ಹೇಳ್ಬಿಟ್ಟಿದ್ದೆ, ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಟಿಫನ್ ಎಲ್ಲ ಮಾಡೋದಕ್ಕಾಗಲ್ಲ, ಅಲ್ಲಿಂದನೇ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ನನ್ನ ಮೈದಂಗೆ ಹೇಳಿದೆ. ಸೊ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು, ಇಲ್ಲ ಇಲ್ಲಿಂದನೇ ಎಲ್ಲರಿಗೂ ಕೊಡೋದು, ಅವ್ರ ಮನೆಗೆ ನಮ್ಮ ಮನೆಗೆಲ್ಲ ಇಲ್ಲಿಂದನೇ ಬರುತ್ತೆ ಅಂತ ಹೇಳಿದರು. ಅಷ್ಟೊತ್ತಿಗೆ ಹೆಂಗೂ ರೆಡಿ ಮಾಡಿದರು, ಕೊಟ್ಟು ಕಳಿಸಿದ್ರು ಮನೆಗೆ. ನಾನು ಎಲ್ಲರಿಗೂ ಹಾಕ್ಕೊಟ್ಬಿಡೋಣ, ಇನ್ನೇನೋ ದೇವ್ರು ಎತ್ಬಿಡ್ತಾರಲ್ವ, ಫುಲ್ಲು ಸುಸ್ತಾಗ್ಬಿಡುತ್ತೆ ಎಲ್ಲ ಮುಗಿಯೋಷ್ಟೊತ್ತಿಗೆ, ಎಲ್ಲರೂ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಊಟ ಮಾಡ್ಕೋತಾ ಇದ್ವಿ. ಟಿಫನ್ ಎಲ್ಲ ತಿಂದುಬಿಟ್ಟು ಇನ್ನು ಅಷ್ಟೊತ್ತಿಗೆ ದೇವರು ಕೂಡ ಮನೆ ಹತ್ರ ಬಂತು. ನಮ್ಮ ಮನೆ ಮುಂದೆಲೇ ಹೋಗಿದ್ದು, ಏನಕ್ಕಂದರೆ ನೀರಿರೋ ಜಾಗಕ್ಕೆ ತೊಗೊಂಡೋಗಿ ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡು ಕರ್ಕೊಬರೋದು. ಸೊ ಇವರೇನೋ ಮನೆ ಒಳಗಡೆ ಇಟ್ಕೊಳ್ಳೋ ಆಗಿಲ್ಲ ಅಲ್ಲ, ಸೊ ನಮ್ಮ ಜಾಗದಲ್ಲಾದರೂ ಸ್ವಲ್ಪ ಹೊತ್ತು ಇಡೋಣ ಅನ್ನೋ ಆಸೆ ಅವ್ರದ್ದು ಹೊಲದಲ್ಲಿ. ಸೊ ಅವರು ಹೊಲಕ್ಕೆ ಹೋಗಬೇಕು ಅಂದರೆ ನಮ್ಮ ಮನೆ ಮುಂದೆನೇ ಪಾಸ್ ಆಗಬೇಕು ದೇವರು. ಸೊ ನಮ್ಮ ಮನೆ ಮುಂದೆಯಿಂದನೇ ದೇವ್ರು ತೊಗೊಂಡೋಗಿ ಅಲ್ಲೆಲ್ಲ ಕಳಶ ಎಲ್ಲ ಪೂಜಿ ಎಲ್ಲ ಲಾಸ್ಟಲ್ಲಿ ಫೈನಲಲ್ಲಿ ದೇವ್ರನ್ನ ಎತ್ಕೊಂಡು ಫುಲ್ಲೆಲ್ಲ ಮಡ್ಲಕ್ಕಿ ಈಸ್ಕೊಂಬಂದಿದ್ದಾರೆ. ಇನ್ನು ದೇವಸ್ಥಾನದಿಂದ ತೊಗೊಂಡೋಗ್ಬೇಕಾದ್ರೆ ದೇವರು ಆ ರೀತಿ ಇರುತ್ತೆ. ಆಮೇಲೆ ಅದೇ ಆಗಲೇ ಹೇಳ್ದಂಗೆ ಹೊಲದ ಹತ್ರ ಏನಾದರೂ ತೊಗೊಂಡೋಗಿ ಮಾಡಿಸೋಣ ಅನ್ನೋ ಆಸೆ ಅವ್ರದ್ದಾಗಿತ್ತು. ಸೊ ಹೊಲದ ಹತ್ರ ತೊಗೊಂಡೋಗ್ಬಿಟ್ಟು ದೇವ್ರನ್ನ ಅಲ್ಲಿ ಇಟ್ಬಿಟ್ಟು ಎಲ್ಲ ಅಲಂಕಾರ ಎಲ್ಲ ಮಾಡಿ ಆಮೇಲೆ ತೊಗೊಂಡೋಗಿದ್ದಾಯಿತು. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ದೇವ್ರು ಎದ್ದಾಗ ಯಾರೇ ಊರಲ್ಲಿ ಸೇವೆ ಮಾಡಲಿ, ಸೊ ಒಂದು ವರ್ಷಕ್ಕೊಂದು ಸಲ ದೊಡ್ಡರ ಸೇವೆ ಅಂತ ಹೇಳ್ಬಿಟ್ಟು ಇಡೀ ಊರವರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ದುಡ್ಡು ಏನೇನಿರುತ್ತೋ ಎಲ್ಲನೂ ಹಾಕಿ ಜೋರಾಗಿ ಮಾಡ್ತಾರೆ. ಅದು ಊರ ಹಬ್ಬ ಆಗುತ್ತೆ. ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಹರಕೆಗಳು ಅದು ಇದು ಅಂತ ಹೇಳಿ ಒಬ್ಬೊಬ್ಬರು ಮನೇಲಿ ಸೇವೆ ಮಾಡಿದಾಗ ಅದು ಕೂಡ ಒಂಥರ ಹಬ್ಬದ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ಯಾವ ಥರ ಅಂದರೆ ಮೋಸ್ಟ್ಲಿ ಇದನ್ನು ಕೇಳಿ ನಗ್ಬೋದೇನೋ ನೀವು, ಯಾರ್ಯಾರು ಸೇವೆ ಮಾಡಿದ್ರು ಕರೆದಿರೋರು ಹೋಗೋದಕ್ಕಿಂತ ಕರೀದೇ ಇರೋರು ಹೋಗೋದೇ ಜಾಸ್ತಿ ಅಂತ ಹೇಳ್ಬೋದು. ಅಕ್ಕಪಕ್ಕದ ಊರವರೆಲ್ಲ ತುಂಬ್ಕೊಂಡಿರ್ತಾರೆ, ಒಂಥರ ಏನೋ ಹಬ್ಬ ಅಂತಲೇ ಹೇಳ್ಬೋದು. ಅವ್ರಿಗೆಲ್ಲ ಅಷ್ಟು ಚೆನ್ನಾಗಿ ತುಂಬ್ಕೊಂಡಿರ್ತಾರೆ ಜನ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಎಲ್ಲ ಆಯಿತು ಸೇವೆ, ತುಂಬಾ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ನನ್ನ ಮಗಳಿಗೇನೋ ಕಳಶ ಹೊರೋದಕ್ಕೆ ಹೇಳಿದರು. ಸೊ ಅವಳು ನಾನು ಬರಲ್ಲ ಅಂತ ಕೂತಿದ್ಲು. ಏನಕ್ಕಂದರೆ ಮಾಮ ಐತೆ, ನನ್ನ ಭರತನಾಟ್ಯ ಕ್ಲಾಸ್ ಹೋಗುತ್ತೆ, ನಾನು ಮತ್ತು ಸ್ಯಾಟರ್ಡೇ ಒಂದು ಹೆಂಗೋ ಆಯಿತು, ಸಂಡೇ ಒಂದು ಕ್ಲಾಸ್ ಹೋಗುತ್ತಲ್ಲ ಅವಳದು. ಸೊ ಬರಲ್ಲ, ವೀಕಲ್ಲಿ 2 ಡೇಸ್ ಅಷ್ಟೇ ಅಲ್ಲ ಇರೋದು, ಬರಲ್ಲ ಅಂತಲೇ ಅವಳು ಹೇಳ್ತಿದ್ಲು. ನಾನು ಹಿಂಸೆ ಮಾಡಿಬಿಟ್ಟು ಅವಳನ್ನ ಕರೆಸ್ಕೊಂಡೆ, ಇಲ್ಲ ಬಾ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡೆ. ಇನ್ನು ಕಳಶ ಕೂಡ ಏನೋ ಹೊರಂಗಿಲ್ವಂತೆ ಅವರು. ಆಮೇಲೆ ನಾವು ಮದುವೆ ಆಗಿರೋರು ಕೂಡ ಹೊರಂಗಿಲ್ವಂತೆ, ಮದುವೆ ಆಗಿ ಮಕ್ಕಳಾಗಿರೋರು ಹೊರಂಗಿಲ್ವಂತೆ. ಇನ್ನು ದೊಡ್ಡೋಳಾಗಿರಲ್ವಲ್ಲ ಮಕ್ಕಳು, ಸೊ ಆ ಮಕ್ಕಳು ಹೊರ್ಬೋದಂತೆ. ಅದಕ್ಕೆ ನಮ್ಮ ಮಗಳಿಗೆ ಹೇಳಿದರು. ಸೊ ಅದಕ್ಕೆ ಅವಳನ್ನ ಹಿಂಸೆ ಮಾಡಿ ನಾನು ಕರೆಸಿದ್ದೆ, ರೆಡಿ ಮಾಡಿಸಿದ್ದೆ ಅದ್ರ ತಕ್ಕನಂತೆಯೇ.
ಆಮೇಲೇನೋ ಹಿಂದೆಲಿ ಯಾರು ಏನು ಹೇಳಿದ್ರು ಏನು ಕತೆನೋ ಗೊತ್ತಿಲ್ಲ. ಸೊ ಐನೋರು ಇರ್ತಾರಲ್ಲ, ನಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ ಐನೋರು, ಅವ್ರ ಮಗಳಿಗೇನೋ ಹೇಳ್ಕೊಂಡಿದ್ರಂತೆ. ಸೊ ಐನೋರು ಅವ್ರು ಹೇಳಿದ್ದಾರೆ ಅಂತ ಅಂದಮೇಲೆ ಪಾಪ ಅವ್ರ ಮಕ್ಳನ್ನ ಕರ್ಕೊಂಡು ಬರಲೇಬೇಕಲ್ಲ, ಅವ್ರ ಮಗಳನ್ನ ಐನೋರು ಕರ್ಕೊಂಬಂದಿದ್ದಾರೆ. ಸೊ ಆಮೇಲೆ ನಾನು ಆ ಹುಡ್ಗಿನ ನೋಡ್ಬಿಟ್ಟು ನನಗೆ ಹಂಗೂ ಶಾಕ್ ಆಯಿತು. ಇದೇನು ನಮಗೆ ಹೇಳ್ಬಿಟ್ಟು ಆ ಹುಡುಗಿನ ಕರೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಹಂಗೂ ನನಗೆ ಅಲ್ಟಾಯಿತು ಅಂತಲೇ ಹೇಳ್ಬೋದು. ಏನಕ್ಕಂದರೆ ಪಾಪ ನನ್ನ ಮಗಳು ಬರಲ್ಲ ಅಂತಿದ್ದೋಳನ್ನ ನಾನು ಹಿಂಸೆ ಮಾಡಿ ಕರೆಸ್ದೆ. ಸೊ ಅದು ಬಂತು ಪಾಪ ಎಲ್ಲ ಬಿಟ್ಟು ಇಲ್ಲಿಂದ. ನೋಡಿದ್ರೆ ಆ ಹುಡುಗಿಗೆ ಇದು ಮಾಡಿದ್ದಾರೆ. ಸ್ವಲ್ಪ ಇವಳಿಗೆ ಹಂಗೂ ಬೇಜಾರಾಯಿತು. ಮತ್ತು ಇನ್ನೇನು ಕರೆಸಿದ್ರಿ ನನ್ನ ಅಂತ ಎಲ್ಲರ ಮುಂದೆಲ್ಲೂ ಕೇಳಿದ್ಲು, ಮುಖಕ್ಕೆ ಹೊಡೆದಂಗೆ ಕೇಳಿದ್ಲು ಅವಳು. ನನ್ನ ಮಗಳು ಯಾರು ಏನು ಮುಖ ಮೂತಿ ಏನು ನೋಡಲ್ಲ, ಒಂದೇ ಸಲ ಶಾಟ್ ಹಂಗೆ ಕೊಟ್ಬಿಡ್ತಾಳೆ. ಸೊ ಹಂಗೆ ಬೈದ್ಲು. ಏನಕ್ಕಂದರೆ ಅಷ್ಟು ಜನದ ಮುಂದೆಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿ, ಏನೋ ನಮ್ಮನೆ ಫಂಕ್ಷನ್ನು ಅಂದರೆ ಅಷ್ಟು ಚೆನ್ನಾಗಿ ರೆಡಿ ಆಗೋದ್ರಲ್ಲೂ ಒಂದು ಅರ್ಥ ಇರುತ್ತೆ. ಸೊ ಬೇರೆಯವ್ರ ಮನೆ ಫಂಕ್ಷನ್ನು ಅಂದರೆ ಇಷ್ಟೆಲ್ಲ ರೆಡಿಯಾಗಿ ಒಂಥರ ಅವ್ರ ಮುಂದೆಲಿ ಒಂಥರ ಅಲ್ಟಾದಂಗೆ ಆಗುತ್ತೆ. ಸೊ ಆಮೇಲೆ ಇವಳು ಯಾವಾಗ ರೈಸ್ ಆದ್ಲು ನನ್ನ ಮಗಳು, ಇಲ್ಲ ಕೊಡ್ತಾರೆ ಸುಮ್ಮನಿರವ್ವ, ನಿನಗೆ ಒರೆಸ್ಬೇಕು ಅಂತಿದ್ದಿದ್ದು, ಅದೇನೋ ಆ ಹುಡುಗಿ ಕರ್ಕೊಂಬಂದ್ಬಿಟ್ಟವ್ರೆ ಅಂತೇನೋ ಡೈಲಾಗ್ಗಳು ಬೇರೆ ಬಿಟ್ಟರು. ಸೊ ಅದು ಬಿಟ್ಟಾದಮೇಲೆ ಆಮೇಲೆ ಲಾಸ್ಟಲ್ಲಿ ಫಸ್ಟು ಸ್ಟಾರ್ಟಿಂಗು ಕೊಟ್ಟಿದ್ದು ಆ ಹುಡುಗಿ ಕೈಲೇ ಒರೆಸಿದ್ದು ಫಸ್ಟು ಸ್ಟಾರ್ಟಿಂಗು. ಆಮೇಲೆ ಇಲ್ಲಿಂದ ಹೊಲದ ಮೇಲೆಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ನಿನ್ನ ಕೈಲಿ, ಅಲ್ಲಿ ದೇವಸ್ಥಾನದ ಹತ್ರ ಹೊತ್ಕೊಳ್ಳುವಂತೆ ಸುಮ್ಮನಿರವ ಅಂತ ಆಮೇಲೆ ಅವಳನ್ನ ಸಮಾಧಾನ ಮಾಡಿದ್ದಾಯಿತು. ಆಮೇಲೆ ಇನ್ನು ಎಲ್ಲರಿಗೂ ನಾಮ ಎಲ್ಲ ಬಳಸ್ಕೊಂಡು ಆಮೇಲೆ ಎಲ್ಲರೂ ಇದು ಮಾಡಿದ್ದಾಯಿತು. ಒಂಥರ ಚೆನ್ನಾಗಿತ್ತು. ಬೀಗ್ರೂಟ ಎಲ್ಲ ಚೆನ್ನಾಗಾಯಿತು, ಅರಸೇವೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಯಜಮಾನ್ರಂತೂ ಒಳ್ಳೆ ಎಳೆ ಮಗು ಥರ ಆಡ್ತಾ ಇರ್ತಾರೆ. ಹೂವು ತೊಗೊಂಡು ದೇವ್ರಿಗೆ ಹಾಕ್ತೀನಿ, ಎಲ್ಲ ಬಿಡಿಸ್ಕೊಟ್ಟು ರೋಸ್ ಬಿಡಿಸ್ಕೊಡು ಅಂತ ರೇಗಿಸ್ತಾಯಿದ್ರು. ಸೊ ನಾನೆಲ್ಲ ರೋಸ್ ಎಲ್ಲ ಬಿಡಿಸಿ ಕೊಟ್ಟೆ. ದೇವ್ರು ಎತ್ತುತ್ತಾರಲ್ವಾ 4 ಜನ, ದೇವ್ರು ಎತ್ತಿದಾಗ ದೇವ್ರ ಮೇಲೆ ಹಾಕ್ತೀನಿ ಅಂತ ಏನೋ ಆಸೆ ಪಡ್ತಾಯಿದ್ರು. ಮುಂದೆ ಮುಂದೆ ಮಾಡಿ ಸ್ವಲ್ಪ ಮಾಡಿದ್ದೀನಿ. ಎಲ್ಲ ಹೋಗಿ ಬೆನ್ ಕೊಡ್ತೀನಿ.
ಪರಾಕೋ ಪಾದಾಂಗಿತವೇ ಪರಕ್ಕು ಸ್ವಾಮಿ ಪರಾಕೋ ಹರಿ ಗುರು ಪರಾಕೋ ಗುರು ಭಕ್ತರ ಪರಾಕೋ ಪಾದ ಪರಾಕೋ ಪಾದಾಂಗಿತವೇ ಪರಕ್ಕು ಸ್ವಾಮಿ ಪರಾಕೋ ಹರಿ ಕಪಿಯಪ್ಪನ ಹಿರೇ ಹೆಂಡತಿ ಕುಂತಿ ದೇವಿ 5 ಜನರು ಮಕ್ಕಳನ್ನು ಜನಿಸಿದಳು ಪರಕ್ಕು ಸ್ವಾಮಿ ಪರಾಕೋ ಆವಾಗೆ ಬ್ರಹ್ಮ ವಿಷ್ಣು ಹೆಸರನ್ನು ಕಟ್ಟಿದರು ಪರಕ್ಕು ಸ್ವಾಮಿ ಪರಾಕೋ ಆವಾಗೆ ತನ್ನ ಕುಲದೇವತೆಯನ್ನು ಪೂಜಿಸಿ ದೇವಿ ಪ್ರಸಾದವನ್ನು ಸ್ವೀಕರಿಸದೆ ರಾಜ್ಯದ ಮತದಿಂದ ಆನೆ ಕೊರಳಿಗಾಗಿದ ಪರಕ್ಕು ಸ್ವಾಮಿ ಪರಾಕೋ ಆನೆ ಕೊರಳಿಂದ ಜೀರು ದುಂಬೆಗಳು ತರತರಿದಿಂದ ಸೊಣ್ಣಿನಿಂದ ಪಾದಕ್ಕೆ ತುಳಿದು ಬಿಟ್ಟಿತು ಪರಕ್ಕು ಸ್ವಾಮಿ ಪರಾಕೋ ಆವಾಗೆ ಹರಿ ಪರಾಕೋ ಹರಿ ಭಕ್ತರ ಪರಾಕೋ ಪಾದಾಂಗಿತವೇ ಪರಕ್ಕು ಸ್ವಾಮಿ ಪರಾಕೋ ಹರಿ ಕಾಣೆ ಎಂದಿಯ ಹುಲಿ ಬೇಟೆಗೆ ಓದನಂದಿಯ ಕರಡಿ ಬೇಟೆಗೆ ಓದನಂದಿಯ ಪಾನಗತ ಸೇವೆ ಚರ್ಪು ಚೆಲ್ಲಾಟ ಹರಿ ನಿನ್ನ ಭಕ್ತರು ಮಾಡಿ ಸೇವಪ್ಪನ ತಪ್ಪ ಗೋವಿಂದ ಇನ್ನು
ನಮ್ಮೂರಲ್ಲಿ ಅರಸೇವೆ ಮಾಡಿದ್ರೆ ಇದೇ ರೀತಿ ಇರುತ್ತೆ ಪದ್ಧತಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅವಾಗಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಒಂಥರ ಯಾರ ಮನೇಲಿ ಆಗಲೇ ಹೇಳ್ದಂಗೆ ಯಾರ ಮನೇಲಿ ಅರಸೇವೆ ಮಾಡಿದ್ರು ಕೂಡ ಒಂಥರ ಹಬ್ಬ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು. ಸೊ ದೇವ್ರನ್ನ ಅಲ್ಲಿಂದ ದೇವಸ್ಥಾನದ ಹತ್ರ ತೊಗೊಂಡು ಬಂದಾಯಿತು. ಇನ್ನು ತೊಗೊಂಡು ಬಂದಾಗ ಅವರು ಐನೋರು ಕೂಗಿದ್ರು, ಬನ್ನಿ ಕಳಶ ಇಟ್ಕೊಂಬನ್ನಿ ಇವಾಗ ಅಂತ ಹೇಳ್ಬಿಟ್ಟು. ಯಾಕಂದರೆ ನನ್ನ ಮಗಳು ಅಳ್ತಾ ಇದ್ಲಲ್ವ, ಸೊ ಅದಕ್ಕೆ ಕರೆದ್ರು. ಸೊ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಹುಡುಗಿಯಿಂದ ಕಳಶ ತೆಗೆದು ನನ್ನ ಮಗಳಿಗೆ ಕೊಟ್ಟಿದ್ದಾಯಿತು. ಸೊ ಕಳಶನ ಆ ಥರ ಸಡ್ಲಿಸ್ಬಾರ್ದು.
ನಾವೆಲ್ಲೇ ತೊಗೊಂಡೋಗಿ ದೇವ್ರನ್ನ ಇಟ್ಟು ನಾವು ಅಲಂಕಾರ ಮಾಡಿಕೊಂಡು ದೇವ್ರನ್ನ ತೊಗೊಂಬಂದ್ರೂ ದೇವಸ್ಥಾನದ ಹತ್ರ ಬರಲೇಬೇಕು. ದೇವಸ್ಥಾನದ ಸುತ್ತ ಒಂದು ಸುತ್ತು ಪೂರ್ತಿ ಸುತ್ತಬಿಟ್ಟು ಆಮೇಲೆ ದೇವಸ್ಥಾನದ ಮುಂದೆಯಲ್ಲಿ ಆ ಕಡೆ ರೈಟ್ ಸೈಡಲ್ಲಿ ಒಂದು ಊರು ಬಾಗಿಲು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಲ್ಲಿ ಊರು ಬಾಗಿಲು ಹತ್ರ ತೊಗೊಂಡೋಗಿ ದೇವ್ರನ್ನ ನಿಲ್ಲಿಸಿ ಅಲ್ಲೊಂದಷ್ಟು ತನಕ ಪೂಜೆ ಎಲ್ಲ ಮಾಡಿ ಅಲ್ಲೊಂದಷ್ಟು ತನಕ ನಿಲ್ಲಿಸ್ತಾರೆ. ಸೊ ಅದಾದಮೇಲೆ ಎಲ್ಲರ ಮನೆಗೂ ಮಡ್ಲಕ್ಕಿಗೆ ಹೋಗಲ್ಲ. ದೊಡ್ಡರ ಸೇವೆ ಅಂತ ಹೇಳಿ ಊರವರೆಲ್ಲ ಸೇರಿ ಮಾಡಿದಾಗ ಮಾತ್ರ ಎಲ್ಲರ ಮನೆಗೂ ಮಡ್ಲಕ್ಕಿ ಹೋಗೋದು. ಸೊ ಕೊಡೋರು ಕೊಡ್ತಾರೆ, ಹಂಗೂ ಇಲ್ಲದೆ ಇದ್ದಾಗ ಫಸ್ಟು ಹೋಗೋದೇ ಈ ಪಟೇಲ್ರು ಮನೆ ಅಂತ ಹೇಳ್ತಾರಲ್ವ. ಸೊ ಪಟೇಲ್ರು ಮನೆಗೆ 3 ಮನೆ ಇದೆ. ಸೊ 3 ಮನೆ ಅಂದರೆ ಒಂದೇ ಮನೆ. ಈ ಅಣ್ಣ ತಮ್ಮದಿರು ಈಗಿನ ಕಾಲದಲ್ಲಿ ಎಲ್ಲೆಲ್ಲ ಹಂಚರ್ಸ್ಕೊಂಡಿರ್ತಾರಲ್ಲ. ಸೊ 3 ಮನೆ ಅಂತ ಅಂದರೆ ಅಣ್ಣ ತಮ್ಮದಿರು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲದಿರೋದು ನಾನು ಮಾತಾಡೋದು ಬೇಡ. ಅವ್ರ ಅಣ್ಣ ತಮ್ಮದಿರು 3 ಮನೆ ಇದೆ ಅಲ್ಲಿ ಪಟೇಲ್ರು ಮನೆ. ಸೊ 3 ಮನೆಗೂ ಹೋಗಿ ಮಡ್ಲಕ್ಕಿ ತೊಗೊಂಡು ಬರಲೇಬೇಕು. ಏನಕ್ಕಂದರೆ ದೇವ್ರಿಗೆ ಬೇಕಾಗಿರೋ ದೇವ್ರಿಗೆ ಇಟ್ಟಿರೋ ಒಡವೆಗಳು, ವಸ್ತ್ರಗಳು ಪ್ರತಿಯೊಂದು A to Z ಪಟೇಲ್ರು ಮನೇಲೇ ಇಡೋದು. ಸೊ ಆ ಕಾರಣದಿಂದಾಗಿ ಅವ್ರ ಮನೆ 3 ಮನೆಗೂ ಕೂಡ ಹೋಗಿ ಪೂಜೆನ ಮಾಡಿಸಿ ಮಡ್ಲಕ್ಕಿನ ತುಂಬ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನು ಯಾರ ಮನೆಗೆ ಬೇಕೋ ಅವ್ರ ಮನೆ ಹತ್ರ ಹೋಗಿ ಮಡ್ಲಕ್ಕಿನ ತೊಗೊಂಡು ಬರ್ತಾರೆ. ನೀವೇ ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಮನೆ. 3 ಮನೆಯಿಂದನೂ ಮಡ್ಲಕ್ಕಿನ ತೊಗೊಂಡು ಬಂದಿದ್ದಾಯಿತು. ನನಗಂತೂ ಕೈ ಅಂತೂ ಪೂರ್ತಿ ಬಿದ್ದೋಗ್ತಾನೆ ಇತ್ತು, ಫುಲ್ಲು ಬೆವ್ತು ನೀರಾಗಿ ಹೋಗಿದ್ದೆ. ನನ್ನ ಮಗಳು ಮಾತ್ರ ಕೈ ಬಿಡೆ, ಆಗಿಲ್ಲ ಅಂದರೆ ಆ ಹುಡ್ಗಿ ಕೊಟ್ಬಿಡೋಣ, ಕೈ ಬಿಡು ಅಂದರು. ಇಲ್ಲ ನಾನೇ ಒತ್ಕೊತೀನಿ ಅಂತಲೇ ಹಠ ಹಿಡ್ದೆ ಅವಳು ಅಷ್ಟು ಇದು ಮಾಡಿದ್ಲು. ಅವಳಿಗಾಗ್ತಾಯಿದೆ, ನನಗಾಗ್ತಾಯಿಲ್ಲ, ಕೈಯೆಲ್ಲ ಫುಲ್ಲು ನೋವು ಬಂದುಬಿಡ್ತು. ಬಟ್ ಹಿಡ್ದಿರೋಳು ಅವಳೇ ಆದ್ರೂ ನನ್ನ ಸ್ವಲ್ಪ ಗ್ರಿಪ್ಪಲ್ಲಿ ಹಿಡ್ಕೊಂಡಿದೆ ಅಷ್ಟೇನೆ. ನಿಜವಾಗ್ಲೂ ಐನೋರು ಮಾತ್ರ ಕಳಶನ ಸಖತ್ತಾಗಿ ಊರಿದ್ರು, ಸಿಕ್ಕಾಬತ್ತ ಟೈಟಾಗಿ ಕೂತಿತ್ತು. ಹೆಂಗಂದ್ರೆ ಹಂಗೆ ಮಾಡಾಕ್ಬಿಟ್ಟಿದ್ದೀನಿ ಕಳಶನ, ನಿಜವಾಗ್ಲೂ ಹಿಡ್ಕೊಳ್ಳೋದಕ್ಕಾಗ್ದೇ. ನನ್ನ ಮಗಳು 1 ಸೆಕೆಂಡ್ ಕೂಡ ಕೈ ಕೆಳಗಡೆ ಬಿಟ್ಟಿಲ್ಲ. ವೀಡಿಯೋದಲ್ಲಿ ನೀವೇ ನೋಡಿರ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ಸ್ವಲ್ಪ ಕೈ ಫುಲ್ಲು ಒಂಥರ ಸೋತೋದಂಗೆ ಆಯಿತು ಅಂತಲೇ ಹೇಳ್ಬೋದು. ನಾನು ಆಗಿಲ್ಲ ಅಂದರೆ ಕೊಟ್ಬಿಡೋಣ ಹುಡುಗಿಗೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆಮೇಲೆಲ್ಲ ಮುಗಿಸ್ಕೊಂಡು ಲಾಸ್ಟು ಇದು ನಮ್ಮನೆ, ನಮ್ಮ ಅತ್ತೆ ಕಾಲು ತೊಳಿತಿದ್ದಾರೆ ನೋಡ್ಬೋದು. ಆವಾಗ ಹುಡುಗಿ ಕೈ ಕೊಟ್ಬಿಟ್ಟಿದ್ದಾಯಿತು. ಆಗಲ್ಲ ಅಮ್ಮ ಕೊಟ್ಬಿಡು, ನನ್ನ ಕೈಲಿ ಆಯ್ತಾಯಿಲ್ಲ, ಅವಳು ಹಿಡ್ಕೋತಾ ಇದ್ದಾಳೆ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಸೊ ಕೊಡಿಸ್ಬಿಟ್ಟೆ. ಆಮೇಲೆ ಆ ಹುಡುಗಿಗೆ ವಾಪಸ್ಸು ಇದು ನಮ್ಮನೆ ಹತ್ರ ಬಂದಾಗ ನಾವು ಸ್ವಲ್ಪ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸಿದ್ವಿ. ನಮ್ಮನೆ ಲಾಸ್ಟಲ್ಲ ಇರೋದು. ಸೊ ನಮ್ಮನೆ ಲಾಸ್ಟಲ್ಲಿ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ವಾಪಸ್ ರಿಟರ್ನ್ ಹೋಯಿತು. ಸೊ ದೇವರು ಹೋದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ, ಬಂದ ದಿನದಿಂದನೂ ಹೋಗೇ ಇರಲಿಲ್ಲ. ಸೊ ಹೋಗಿ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಊರ ಬಾಗ್ಲ ಹತ್ರ ಏನೋ ಅದು ಕೇಳ್ತಾರೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬಾ ಲೆಂತಿ ಆಗೋಯಿತು ವೀಡಿಯೋ. ಮತ್ತು ನನ್ನ ವಾರ್ಗಿತ್ತಿ ಅಂತೂ ಪೂರ್ತಿ ಇಡೀ ವಿಡಿಯೋ ಎಲ್ಲ ಮಾಡಿರೋದೇ ನನ್ನ ವಾರ್ಗಿತ್ತಿ. ನಿಜವಾಗ್ಲೂ ಅವ್ಳಿಗೆ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಅಂದರೆ ಅಷ್ಟು ಕಷ್ಟಪಟ್ಟಿದ್ದಾಳೆ ವೀಡಿಯೋ ಮಾಡೋಕ್ಕೆ. ಸರಿಯಾಗಿ 2 hours ಮಾಡೋಳೆ ವೀಡಿಯೋನ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು 2 ವೀಡಿಯೋನ ಮಾಡಿದ್ದೀನಿ. ತುಂಬಾ ಲೆಂತಿ ಆಗೋಯಿತು ವೀಡಿಯೋ. ಸೊ 2 ವೀಡಿಯೋನ ಮಾಡಿದ್ದೀನಿ. ಇದ್ರದ್ದು ನೆಕ್ಸ್ಟು ಬರುತ್ತೆ, ಎಲ್ಲ ಪೂರ್ತಿ ಡೀಟೇಲಿಂಗ್ ಅದರಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.